ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ದಾವಣಗೆರೆಯ ತ್ರಿನೇತ್ರ ಚಿತ್ರಮಂದಿರಕ್ಕೆಂದು ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರೊಂದಿಗೆ ಭೇಟಿ ನೀಡಿದ್ದರು. ಭೈರತಿ ರಣಗಲ್ ಸಕ್ಸಸ್ ಹಿನ್ನೆಲೆಯಲ್ಲಿ ಚಿತ್ರಮಂದಿರಕ್ಕೆ ಆಗಮಿಸಿದ ನಟ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಅಭಿಮಾನಿಗಳು ಆತ್ಮೀಯವಾಗಿ ಬರಮಾಡಿಕೊಂಡರು. ಇದೇ ವೇಳೆ ಮಾತನಾಡಿದ ಶಿವರಾಜ್ ಕುಮಾರ್, ಸಿನಿಮಾಕ್ಕೆ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದ್ದು ನಮಗೆ ದಾವಣಗೆರೆ ಅಂದರೆ ವಿಶೇಷ. ಪ್ರತಿ ಬಾರಿ ದಾವಣಗೆರೆಗೆ ಬಂದಾಗ ಜನರು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾರೆ ಎಂದರು. ಗೀತಾ ಬ್ಯಾನರ್ನಲ್ಲಿ 2 ಸಿನಿಮಾ ಬಂದಿದ್ದು ಮೂರನೇ ಸಿನಿಮಾ ಈಗಾಗಲೇ ಅನೌನ್ಸ್ ಮಾಡಲಾಗಿದೆ ಎಂದರು. ಇವತ್ತೇ ಸ್ಟಾರ್ಟ್ ಮಾಡಿದ್ದು ಚಿತ್ರದುರ್ಗ ದಾವಣಗೆರೆ. ಯೂಶಲಾಗಿ ಏನು ಮಾಡ್ತೀವಿ, ಎರಡನೇ ವಾರದಲ್ಲಿ ವಿ ಎಂಟರ್ಡ್ ಅಂದರೆ ಸುಮ್ಮನೆ ಪಿಕ್ಚರ್ ಒಳ್ಳೆ ಓಪನಿಂಗ್ ತಗೊಳ್ತು ಆ್ಯಂಡ್ ಜನ ಎಲ್ಲರೂ ಇಷ್ಟಪಟ್ಟರು ಈ ಪಾತ್ರದ್ದು. ಸೊ ಅದಕ್ಕೆ ಒಂದು ಧನ್ಯವಾದ. ಆಮೇಲೆ ಅವ್ರ ಜೊತೆ ಒಂದು ಗ್ರೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಖುಷಿ ಆಗುತ್ತೆ ಅಲ್ಲ, ಒಂದು ಕನ್ನಡ ಸಿನಿಮಾಗಳಿಗೆ ಈ ರೀತಿ ಅಂದರೆ ಬಿ ಟೈಟಲ್ ತುಂಬ ಆಗಿ ಬಂದಿದೆ ಈ ವರ್ಷ. ಅದು ನಮಗೆ ಭಾಳ ಖುಷಿಯಾದ ವಿಷಯ. ದಾವಣಗೆರೆ ಯಾವಾಗ ಬಂದರೂ ಚೆನ್ನಾಗಿರುತ್ತೆ ಅಮ್ಮ. ಅಪ್ಪಾಜಿ ಕಾಲ ನಾನು ಆ್ಯಕ್ಟರ್ ಆಗೋಕ್ಕೂ ಮುಂಚೆಯಿಂದ ಬರ್ತಾ ಇದ್ದೀವಿ. ಅದು ಭಾಳ ಖುಷಿ ಕೊಡೋದು. ಬಂದರೆ ಒಂದು ಏನು ಇವಾಗ ಬರ್ಬೇಕು ಅವಾಗ ಬರ್ಬೇಕಂತ ಯಾವಾಗ ಬಂದರೂ ಚೆನ್ನಾಗಿರುತ್ತೆ ಇಲ್ಲಿ. ನಮ್ಮ ಅದು ಗೀತಾ ಪಿಕ್ಚರ್ಸ್ ಮೂಲಕ ಬಂದು ಅದು ಖುಷಿ. ಎರಡನೇ ಸಿನಿಮಾ ವೇಗ ಆದಮೇಲೆ ಇದು ನಮಗೆ ಫಸ್ಟ್ ಒಂದು ಫಿಲ್ಮ್ ಏನು ಸಕ್ಸಸ್ ಸಿಕ್ತು ಅದಕ್ಕಿಂತ ಹೆಚ್ಚಿನ ಸಕ್ಸಸ್ ಸಿಗ್ತಾ ಇರೋದು ತುಂಬ ಖುಷಿ ಆಗುತ್ತೆ. ಎ ಫಾರ್ ಆನಂದ್ ಅಂತ ಬರುತ್ತೆ. ಅದು ಇನ್ನೊಂದು ಬಂದ್ಬಿಟ್ಟು ಶ್ರೀಮುತ್ತುಲಿ ನನ್ನ ಮಗಳು ಮಾಡಿದ ಚಿತ್ರ ಫೈರ್ ಫ್ಲೈ ಅಂತ ಮಾಡ್ತಾರೆ. ಅದು ಬೇರೆ ಆ್ಯಕ್ಟರು, ಬೇರೆ ಡೈರೆಕ್ಟ್ರು. ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಮಾಡಿದ್ರು. ನಮ್ಮ ಗೀತಾ ಪಿಕ್ಚರ್ಸ್ಲು ಅಷ್ಟೇ, ಶ್ರೀಮುತ್ತುಲು ಅಷ್ಟೇ. ಬೇರೆ ಹೊಸಬ್ರಿಗೂ ಚಿತ್ರ ಮಾಡ್ತೀವಿ, ನಮಗೂ ಚಿತ್ರ ಮಾಡ್ತೀವಿ. ಭಾಳ ನಿಮ್ಮ ಈ ಪ್ರೀತಿ ವಿಶ್ವಾಸನ ಇವತ್ತೇನು ನಾವು ಒಂದು 39 ವರ್ಷ ನಾನು ಇಂಡಸ್ಟ್ರಿ ಇದ್ದೀನೋ ಅದರ ಒಂದು ವಿಶ್ವಾಸ ಪ್ರೀತಿ ನಮ್ಮ ಜನ ತಂದ್ಕೊಟ್ಟಿರೋದು ದಾವಣಗೆರೆ. ಇಡೀ ಕರ್ನಾಟಕದಲ್ಲಿ ತಂದ್ಕೊಟ್ಟಿದ್ದಾರೆ. ದಾವಣಗೆರೆ ಸ್ವಲ್ಪ ಸ್ಪೆಷಲ್, ಯಾಕಂದರೆ ನಾವು ಯಾವಾಗಲೂ ನಾವು ಯಾವ ಊರಿಗೆ ಹೋಗ್ಬೇಕಂದ್ರೂ, ಹುಬ್ಳಿಗೆ ಹೋಗ್ಬೇಕಂದ್ರೂ ದಾವಣಗೆರೆ ಪಾಸ್ ಮಾಡಬೇಕು. ನಮ್ಮ ಸೊರಬಾಗ್ ಹೋಗ್ಬೇಕಂದ್ರೂ ದಾವಣಗೆರೆ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ದಾವಣಗೆರೆ ಏನೋ ಒಂದು ಮಿಡಲ್ ಪ್ಲೇಸ್ ಆಗುತ್ತೆ. ಯಾವಾಗಲೂ ಈ ಹೋಟ್ಲಿಗೆ ಬರ್ತಾ ಇರ್ತೀವಿ, ಬೆಣ್ಣೆ ದೋಸೆ ತಿಂತಾ ಇರ್ತೀವಿ. ಸೊ ಒಂದು ಖುಷಿಯಾದ ವಿಷಯ.